ಕ್ರೈಸ್ತರು ಮಂಡ್ಯ ಜಿಲ್ಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಗರದ ಸಂತ ಜೋಸೆರ ಚರ್ಚ್ ಹಾಗೂ ಸಾಡೆ ಸ್ಮಾರಕ ದೇವಾಲಯ ಸೇರಿದಂತೆ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ನರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಸಂಭ್ರಮಿಸಿದರು. ಮಧ್ಯರಾತ್ರಿ 12 ಗಂಟೆಯವರೆಗೆ ಕ್ರೈಸ್ತರು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಯೇಸುವಿನ ಕುರಿತಂತೆ ಭಕ್ತಿಗೀತೆಗಳನ್ನು ಹಾಡುವುದರೊಂದಿಗೆ ಪ್ರಾರ್ಥಿಸಿದರು. ಬೆಳಗ್ಗೆ 8 ಗಂಟೆಯಿಂದಲೇ ಚರ್ಚ್ಗಳಲ್ಲಿ ಪ್ರಾರ್ಥನಾ ಕಾರ್ಯಕ್ರಮ ಆರಂಭವಾಗಿ 11 ಗಂಟೆಯವರೆಗೂ ವಿಶೇಷ ಪ್ರಾರ್ಥನೆ ನಡೆಯಿತು. ನಿರೀಕ್ಷೆಯನ್ನ ಅವರು ನಮ್ಮನ್ನು ಭಂಗಪಡಿಸುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವಜನರೇ, ಎಲ್ಲ ಬರೀ ಇಲ್ಲಿ ಬಂದಿರುವಂತ ಎಲ್ಲ ದೇವಜನರಿಗೆ, ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಕೂಡ ಈ ಕ್ರಿಸ್ಮಸ್ ಈ ಸಂದರ್ಭದಲ್ಲಿ ಪಾದ್ರಿಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು, ಕ್ರಿಸ್ಮಸ್ ಸಂದೇಶವನ್ನು ಬೋಧಿಸಿದರು. ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಪ್ರೀತಿಯಿಂದ ತಿಳಿಸುವರಾಗಿದ್ದೇವೆ. ಈ ದಿನ ಪ್ರಪಂಚದಾದ್ಯಂತ ಯೇಸು ಕ್ರಿಸ್ತನ ಜನನದ ಹಬ್ಬವನ್ನು ಆಚರಿಸಿ ದೇವರಿಗೆ ಮಹಿಮೆಯನ್ನು ತರುವಂಥ ಹಬ್ಬವಾಗಿದೆ. ಲೋಕ ರಕ್ಷಕನಾಗಿ ಜನಿಸಿ ಬಂದಂಥ ಯೇಸು ಕ್ರಿಸ್ತನು ಲೋಕದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ಸೌಹಾರ್ದತೆಯನ್ನು ಆತ ಸಾರಿದ್ದನ್ನು ಈ ದಿನ ಸಮಸ್ತ ಕ್ರೈಸ್ತ ಬಾಂಧವರು ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸುವಲ್ಲಿ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಅವರು ಆ ಮೂಲಕ ಯೇಸುಕ್ರಿಸ್ತರ ಜನನವನ್ನು ಆಚರಿಸಿ ಮುಂದುವರಿಯುತ್ತಿದ್ದಾರೆ. ಪ್ರಿಯರೇ, ಕ್ರೈಸ್ತರಿಗೆ ಮಾತ್ರವಲ್ಲ, ಲೋಕದ ಸಮಸ್ತ ಬಾಂಧವರಿಗೂ ಕೂಡ ಕ್ರಿಸ್ಮಸ್ ಹಬ್ಬ ಸಂತೋಷವನ್ನು ತಂದಿದೆ. ಇದರಲ್ಲಿ ಸಮಸ್ತ ಬಾಂಧವರು ಸೇರಿ ಬಂದು ಅನ್ಯೋನ್ಯವಾಗಿ ಈ ಹಬ್ಬವನ್ನು ಆಚರಿಸುವಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಅವರನ್ನು ದೇವರು ಬಲಪಡಿಸುತ್ತಿದ್ದಾನೆ. ಹೀಗೆ ವರ್ಷಕ್ಕೊಂದಾವರ್ತಿ ಡಿಸೆಂಬರ್ 25ನೇ ದಿನಾಂಕದಂದು ಬರುವಂಥ ಯೇಸು ಕ್ರಿಸ್ತನ ಜನನದ ಹಬ್ಬ ಕ್ರಿಸ್ಮಸ್ ಎಂಬುದಾಗಿ ಕರೆಯಲ್ಪಟ್ಟು ಆ ಮೂಲಕ ನಾವೆಲ್ಲರೂ ಕೂಡ ಸಂತೋಷಿಸಲಿಕ್ಕಾಗುವಂತೆ ದೇವರು ಬಲಪಡಿಸುತ್ತಿದ್ದಾನೆ. ಹೀಗೆ ದೇವರ ಆಶೀರ್ವಾದ, ದೇವರ ನಡೆಸುವಿಕೆ ಬರೇ ಕ್ರೈಸ್ತ ಧರ್ಮೀಯರಲ್ಲಿ ಮಾತ್ರವಲ್ಲ, ಎಲ್ಲ ಧರ್ಮೀಯರಲ್ಲಿ ಅದು ಮೂಡಿ ಬರಲಿಕ್ಕಾಗುವಂತೆ, ಸಾಮರಸ್ಯ, ಸಹಬಾಳ್ವೆ, ಸೌಹಾರ್ದತೆಯಲ್ಲಿ ನಾವೆಲ್ಲರೂ ಜೀವಿಸಲಿಕ್ಕಾಗುವಂತೆ ಆ ಭಗವಂತ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಈ ಸಂದರ್ಭದಲ್ಲಿ ಮೀಡಿಯಾದ ತಮ್ಮೆಲ್ಲರನ್ನೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯದೊಂದಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ವಂದನೆ.
ಜಗತ್ತಿನ ಎಲ್ಲ ಜನರು ಸಂಯಮ, ಸುಖ ಸಮೃದ್ಧಿಯಿಂದ ಬದುಕುವಂತಾಗಲಿ. ಜನರು ಆರೋಗ್ಯವಂತರಾಗಿ ಶಾಂತಿ ಸಹಬಾಳ್ವೆಯಿಂದ ಇರುವಂತಾಗಲಿ ಎಂದು ಶುಭ ಸಂದೇಶ ನೀಡಿದರು. ಫೆಲೋಶಿಪ್ ಚರ್ಚ್ ಮಂಡ್ಯದಲ್ಲಿರುವಂಥ ಸಮಯ ನಾವು ಕ್ರಿಸ್ಮಸನ್ನು ಆಚರಿಸ್ತಾ ಇದ್ದೇವೆ. ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ನಾಡಿನಲ್ಲಿರುವಂಥ ಎಲ್ಲ ಜನರಿಗೆ ದೇವರು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಬರುವ ವರ್ಷದಲ್ಲಿ ದೇವರು ಹೆಚ್ಚಿನ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ಬಯಸುವಂಥ ನಮ್ಮ ಚರ್ಚ್ನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಇತ್ತು. ನಾವು ದೇವರನ್ನ ಹಾಡುಗಳ ಮೂಲಕವಾಗಿ ಕೆಲವು ಸ್ಕಿಟ್ಸ್ಗಳನ್ನು, ಅದೇ ರೀತಿಯಲ್ಲಿ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಮೂಲಕವಾಗಿ ಕ್ರಿಸ್ತನ ಸಂದೇಶವನ್ನು ನಮ್ಮ ಜನರಿಗೆ ಎಲ್ಲರಿಗೂ ತಿಳಿಸುವಂಥದ್ದು. ಬೆತ್ಲೆಹೆಮ್ ಗೋದಲಿಯ ಗುಡಿಸಲಿಗೆ ಸ್ಟಾರ್ಗಳನ್ನು ಕಟ್ಟಿ ಅದಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಚಿಕ್ಕ ಗಾತ್ರದ ವಿದ್ಯುತ್ ದೀಪಗಳಲ್ಲಿ ಮಿನುಗುತ್ತಿದ್ದ ಗೋದಲಿ ವಿಶೇಷ ಆಕರ್ಷಣೆಯಾಗಿ ಎಲ್ಲರ ಗಮನ ಸೆಳೆಯಿತು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ ಹಾಗೂ ಚರ್ಚ್ನ ಆವರಣವನ್ನು ಅಲಂಕಾರಿಕ ದೀಪಗಳಿಂದ ಸಿಂಗರಿಸಲಾಗಿತ್ತು. ಕ್ರಿಸ್ಮಸ್ ಟ್ರೀಗೂ ದೀಪಾಲಂಕಾರ ಮಾಡಲಾಗಿತ್ತು. ನರಸೀಪುರ ತಾಲೂಕಿನ ಹಸಿಭತ್ತ, ಬಿಸಿಬೆಲ್ಲದ ನಾಡಿಂದ ಪ್ರಸಿದ್ಧವಾಗಿರುವ ಬನ್ನೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡರವರ ನೇತೃತ್ವದಲ್ಲಿ ವಿಶ್ವ ರೈತ ದಿನಾಚರಣೆ ಹಾಗೂ ದಿವಂಗತ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ರೈತ ಮುಖಂಡರು, ರಾಜ್ಯ ರೈತ ಸಂಘದ ಹಿರಿಯ ಹೋರಾಟಗಾರರಾದಂಥ ದಿವಂಗತ ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ ದಿವಂಗತ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರೈತ ನಾಯಕರಿಗೆ ಪುಷ್ಪ ನಮನ ಸಲ್ಲಿಸಿದ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಬಿಜಾಪುರ ಜಿಲ್ಲೆ ನಡುಗುಂದ ತಿರುಪತಿ ನರಸಪ್ಪ ಬಂಡಿಹೊಡೆಯ ಮಾತನಾಡಿ, ನಾನು ಮಣ್ಣಿನ ಮಗ, ಉಳುವವನೇ ಭೂನಿಯೊಡೆಯ, ಜೈ ಜವಾನ್ ಜೈ ಕಿಸಾನ್ ಎಂದು ಅಬ್ಬರಿಸಿ ಬೊಬ್ಬಿರಿಯುವ ಕೆಲವು ನಾಯಕರು ರೈತರಿಗಾಗಿ ಏನು ಮಾಡಿದ್ದೀರೆಂದು ಒಂದು ಬಾರಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ರೈತರ ಪರವಾಗಿ ಪ್ರಶಸ್ತಿ ಪಡೆಯುವ ನಾಯಕರು ರೈತರಿಗಾಗಿ ಯಾವ ಯಾವ ಹೋರಾಟಗಳನ್ನು ಮಾಡಿದ್ದಾರೆಂದು ನಮಗೆ ತಿಳಿದಿದೆ ಎಂದು ಡೋಂಗಿ ರೈತ ನಾಯಕರುಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಮತ್ತೊಬ್ಬರು ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಬಂಧುಗಳೇ, ಇದು ಭಾಷಣ ಅಲ್ಲ, ಎಲ್ಲರೂ ರೈತರ ಪ್ರಶಸ್ತಿಗಳನ್ನು ಬೇಕಂತಾರೆ. ಆದರೆ ರೈತರನ್ನು ಉದ್ಧಾರ ಮಾಡುವಂತ ಶಕ್ತಿ ಯಾವನಿಗೆ ಇಲ್ಲ. ಇದು ನಿಜಾನೋ ಸತ್ಯನ? ಎಲ್ಲರೂ ರೈತರ ಪ್ರಶಸ್ತಿ ಬೇಕಂತಾರೆ. ನಾನು ಮಣ್ಣಿನ ಮಗ, ಉಳಿಯವನೇ ಭೂಮಿ ಒಡೆಯ, ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಆದರೆ ರೈತರನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಯಾರಲ್ಲಿ ಆಗ್ತಾ ಇಲ್ಲ. ಆಗ್ತಾ ಇಲ್ಲಪ್ಪ ಅಂದ್ರೆ ಈ ಸರ್ಕಾರಕ್ಕಾಗಲಿ ಮುಂದೆ ಬರುವಂತ ಸರ್ಕಾರಕ್ಕೆ ನಾನು ಒಂದು ವಿಷಯವನ್ನು ಹೇಳುತ್ತೇನೆ. ಏನು ವಿಷಯವನ್ನು ಹೇಳ್ತೇನಪ್ಪ ಅಂದ್ರೆ, ರೈತಂದ್ರೆ ಯಾರು? ಸೂರ್ಯ ಹುಟ್ಟಿದ ಮುಂಚಿತವಾಗಿ ತಾನು ಎದ್ದು ಇವತ್ತು ರೈತರ ಆಸ್ತಿಗಳಾಗಿರ್ತಕ್ಕಂಥ ಗೋಮಾತೆ ಇವತ್ತು ಸಗಣಿ ಮತ್ತು ಎಂದೆಲ್ಲ ಕೈಯಿಂದ ಬಾಚಿ ತಿಪ್ಪೆಗೆ ಚೆಲ್ಲಿ ಏನು ಇವತ್ತು ತಾನು ಮಡಿಯಾಗಿ ಸ್ನಾನ ಮಾಡಿಕೊಂಡು ಏನು ಗೋಮಾತೆಯ ಹಾಲನ್ನು ಕರೆದು ಹಳ್ಳಿಯಿಂದ ಪಟ್ಟಣಕ್ಕೆ ಹಾಲು ಮೊಸರು ಮಾರಿಕೊಂಡು ಮತ್ತೆ ತನ್ನ ಮನೆಗೆ ಬಂದು ಗಡಿಬಿಡಿಯಿಂದ ಮಡಿಯಾಗಿ ಸ್ನಾನ ಮಾಡಿಕೊಂಡು ಹುಣ್ಣು ಬಿಟ್ಟು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ಯಾವ ಕಳೆ ತೆಗಿತಾನಲ್ಲ ಅವ ನಿಜವಾದ ರೈತ. ಆತ್ಮೀಯ ಬಂಧುಗಳೇ, ಅವ ನಿಜವಾದ ರೈತ ಇದ್ರೂ ಕೂಡ ಕರ್ನಾಟಕ ಸರ್ಕಾರದ ಎಲ್ಲಾ ಅಧಿಕಾರಿಗಳಲ್ಲಿ ನಾನು ಏನು ಹೇಳಕ್ ಇಚ್ಛಿಸುತ್ತೇನಪ್ಪ ಅಂದ್ರೆ, ಈಗಾದ್ರೂ ನಮ್ಮ ರೈತರಾಗಲಿ ನಮ್ಮ ನಾಗರಿಕರಾಗಲಿ ಯಾವುದೇ ಒಂದು ಸಮಸ್ಯೆಗೆ ಸರ್ಕಾರಿ ಕಚೇರಿಗಳ ಮುಂದೆ ಹೋದ್ರೆ ನಮ್ಮ ರೈತರಿಗೆ ನಾಗರಿಕರಿಗೆ ಸರಿಯಾದ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಮಾತನಾಡಿ, ಬನ್ನೂರು ಹೋಬಳಿ ಅನೇಕ ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ. ವಿಶ್ವ ರೈತ ದಿನಾಚರಣೆಯನ್ನು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರು ತಮ್ಮ ಅಧಿಕಾರಾವಧಿಯಲ್ಲಿ ರೈತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ರೈತರ ಬಾಳನ್ನು ಹಸನಾಗಿಸಿದ್ದರು. ಅಂಥ ನಾಯಕರ ಹುಟ್ಟುಹಬ್ಬವನ್ನು ರೈತ ದಿನಾಚರಣೆಯಾಗಿ ಆಚರಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ ಎಂದರು. ಮತ್ತೆ ಕಾವೇರಿಯನ್ನು ದಾಟ್ತದೆ ನಮ್ಮ ಬನ್ನೂರು ಒಳಗಡೆ ಯಾರು ಕೂಡ ಕಾಲು ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ರೀತಿ ದೀಪ ಇದೆ ಕಾವೇರಿಗೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಹಸಿ ಮತ್ತು ಬಿಸಿ ಬೆಲ್ಲ ಅಂತ ಯಾಕೆ ಕರಿತೀವಿ ಅಂದ್ರೆ, ನಮ್ಮ ಆಲೆ ಮನೆಗಳ ಗಾಡಿಗಳು ಯಾವತ್ತೂ ನಿಂತಿಲ್ಲ. ಹಂಗೆ ಕಾರುವೈನು ರಾಮಸ್ವಾಮಿ ಮತ್ತೆ ರಾಜ ಪರಮೇಶ್ವರಿಯಲ್ಲಿ ಕಾರುವೈನು ಮತ್ತೆ ಕೂಡ ಎಂತ ಬರಗಾಲದಲ್ಲಿ ಬೆಳೀತಾ ಇರ್ತೀವಿ. ಮ್ಯಾಕ್ಸಿಮಮ್ ಹೋರಾಟ ಮಾಡ್ಕೊಂಡಾಗ ಕೂಡ ಆ ನಾಲೆಗಳಲ್ಲಿ ಭತ್ತ ಬೆಳೆಯುವಂತ ಪ್ರಕೃತಿಯ ಒಂದು ಸೌಂದರ್ಯ
ಅಂತ ಹೇಳ್ಬೋದು. ಅಡಿಕೆ ಬಾಳೆಯ ವಿಶೇಷತೆಯಲ್ಲಿ ಹೆಚ್ಚು. ಅದಕ್ಕೆ ಈಗ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಮತ್ತೆ ಬನ್ನೂರು ತಗಡು ಹೆಸರುವಾಸಿಯಾದಂಥದ್ದು. ಮಾಂಸ ಯಾರು ಪ್ರಿಯರಿರ್ತಾರೆ ಹೆಸರುವಾಸಿಯಾದಂಥದ್ದು. ಹಾಗಾಗಿ ಬನ್ನೂರು ಅನೇಕ ವಿಶೇಷತೆಗಳಿಗೆ ಇಲ್ಲಿಂದ ಒಂದು 7 ಕಿಲೋಮೀಟರ್ ಸೋಮನಾಥಪುರ ಇದೆ. ಪ್ರವಾಸಿ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಪ್ರಪಂಚದಾದ್ಯಂತ ಬಂದು ನೋಡುವಂತ ಸ್ಥಳಗಳು ವಿವಿಧ ಎಲ್ಲ ಈ ಭಾಗದಲ್ಲಿದ್ದಾವೆ. ಅಂತ ವ್ಯಾಸರಾಜರು ಹುಟ್ಟಿದ ಸ್ಥಳ ಇದು. ವ್ಯಾಸರಾಜರು ಕೂಡ ಶ್ರೀಕೃಷ್ಣ ದೇವರಾಜನ ರಾಜಗುರುಗಳು. ವ್ಯಾಸರಾಜ ಹುಟ್ಟಿದ ಇಲ್ಲೇ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ದೂರದಲ್ಲಿ ಹೋದ್ರೆ ಅಲ್ಲಿದೆ. ಅಲ್ಲೇ ಕೂಡ ನನ್ನ ಮದುವೆ ಕೂಡ ಅಲ್ಲೇ ನಡೆದಿತ್ತು ನಮ್ದು. ಆ ಜಾಗದಲ್ಲಿ ಎಲ್ಲಿ ವ್ಯಾಸರಾಜರು ಹುಟ್ಟಿದ್ರು ಆ ಸ್ಥಳದಲ್ಲಿ. ಹೀಗಾಗಿ ಇದೊಂದು ವಿಶೇಷತೆ ನಾವು ಹೇಳಲೇಬೇಕಾಗ್ತದೆ ನಮ್ಮೂರ ಪರವಾಗಿ. ವಿಶ್ವ ರೈತ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾನು ಒಂದು 5 ನಿಮಿಷದಲ್ಲಿ ಬಿಡ್ತೇನೆ. ಇದೇ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರು ಹಾಗೂ ಪ್ರಗತಿಪರ ಕೃಷಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಭಾಗವಹಿಸಿದ ಎಲ್ಲರೂ ಕೂಡ ಇಷ್ಟೊತ್ತು ಬಹಳ ತಾಳ್ಮೆಯಿಂದ ಜಾಗೃತರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಮುಂದೆ ಕೂತಿರೋರು ಕೂಡ ಸನ್ಮಾನಿತರಿಗೆ ಅವರೇ. ಯಾಕೆಂದ್ರೆ ಇವರಲ್ಲ, ನೀವು ಕೂಡ ಇಷ್ಟೊತ್ತು ಕೇಳಿದಿರಿ ತಾಳ್ಮೆಯಿಂದ ಸೇರ್ಕೊಂಡು ಎಲ್ಲರಿಗೂ ಬನಾನವನ್ನು ಹಂಚೋದು ಮತ್ತು ಬಿಸ್ಕೆಟ್ ಬಾಳೆಹಣ್ಣುಗಳನ್ನ ಹಂಚೋದು ನಿಜಕ್ಕೂ ಶ್ಲಾಘನೀಯ. ಇಂಥ ಒಬ್ಬ ರೈತರು ಪ್ರಗತಿಪರ ಸಂಘಟನೆಗಾರರು ಯಾವಾಗಲೂ ಜೊತೆಲಿರಬೇಕು. ಮತ್ತೆ ಅನೇಕ ಜನರು ಅಕ್ಕಿಯನ್ನು ಕೂಡ ನಮ್ಮ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಕೆಲವು ಒಬ್ಬರೇ ಒಂದ್ 4 ಜನಕ್ಕೆ ನಾವು ಹೇಳಿದ್ವಿ ಪೇಟ ಸಾಲು ಎಲ್ಲವನ್ನು ಕೂಡ ದೇಣಿಗೆಯಾಗಿ ತಂದ್ಬಿಟ್ರು. ಅವ್ರ ಪಾಪ ಮರೀಚಿಕೆಯಾಗಿ ನಾನು ಇಲ್ಲದೆ ಹೋದ್ರು ಸಹ ನಮ್ಮ ಮನೆಗೆ ತಲುಪಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಜಾಪುರ ಜಿಲ್ಲೆಯ ರಾಮಚಂದ್ರಪ್ಪ ಕೂಚಿಬಾಳ, ಹಿರಿಯ ಹೋರಾಟಗಾರರಾದಂಥ ಹಿಂಡುವಾಳ್ ಚಂದ್ರಶೇಖರ್, ಪುಟ್ಟಸ್ವಾಮಿ, ಹೆಗ್ಗೂರು ಹೊನ್ನೇಗೌಡರು, ಶ್ರೀರಂಗಪಟ್ಟಣ ಮಂಜೇಶ್ ಗೌಡ್ರು, ಮದ್ದೂರು ಸೊಸಿ ಪ್ರಕಾಶ್, ನಾಗಮಂಗಲ ಸುರೇಶ್, ತುಮಕೂರು ಯೋಗೇಶ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ರೈತ ಮುಖಂಡರು ಹಾಜರಿದ್ದರು. ಕರ್ನಾಟಕ ಸಂಘದ ವತಿಯಿಂದ ರಾಷ್ಟ್ರ ಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ವಿವೇಕಾನಂದ ರಂಗಮಂದಿರದಲ್ಲಿ ಡಿಸೆಂಬರ್ 28ರಂದು ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳು ಅದ್ಧೂರಿ ಕುವೆಂಪು ಜನ್ಮೋತ್ಸವ ಸಂಭ್ರಮ ಹಮ್ಮಿಕೊಂಡಿವೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಹಾಗೂ ವಿಶ್ರಾಂತ ಪ್ರಾಂಶುಪಾಲ ಡಾ ಎಸ್.ಬಿ. ಶಂಕರೇಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಿಸೆಂಬರ್ 28ರಂದು ಮಧ್ಯಾಹ್ನ 2:30ಕ್ಕೆ ಆರಂಭವಾಗಲಿರುವ ಕುವೆಂಪು ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತ ಜಯರಾಮ್ ರಾಯಪುರ ವಹಿಸುವರು. ಸಾಂಸ್ಕೃತಿಕ ಚಿಂತಕ ಪ್ರೊಫೆಸರ್ ಎಸ್.ಡಿ. ಸಿದ್ದರಾಮಯ್ಯ ವಿಚಾರ ಕ್ರಾಂತಿಗೆ ಆಹ್ವಾನ ಹಿನ್ನೆಲೆಯಲ್ಲಿ ನಿರಂಕುಶ ಮತಿತ್ವದ ಕುರಿತು ಮಾತನಾಡುವರು. ನಂತರ ಮತ್ತೋರ್ವ ಸಾಂಸ್ಕೃತಿಕ ಚಿಂತಕ ಚಂದ್ರಶೇಖರ್ ನಂಗಲಿ ಕುವೆಂಪು ಸಾಹಿತ್ಯ ಪ್ರವೇಶಕ್ಕೆ ಭೂಮಿಕೆಯ ಕುರಿತು ತಮ್ಮ ಒಲನೋಟ ಹಂಚಿಕೊಳ್ಳಲಿದ್ದಾರೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಸಂಜೆ 6ಕ್ಕೆ ಬೆಂಗಳೂರಿನ ಮನೋಜ್ಞ ಕಲಾ ತಂಡಗ ಡಾ ಪಿ ಮಾನಸ ನೇತೃತ್ವದ ತಂಡ ಕುವೆಂಪು ಅವರ ಜೀವನಾಧಾರಿತ ಕಾಡಿನ ಕೊಳಲು ನೃತ್ಯ ರೂಪಕ ಪ್ರಸ್ತುತಪಡಿಸಲಿದ್ದಾರೆ. ಆದಿಚುಂಚಾನಗಿರಿ ಪೀಠಾಧಿಪತಿ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಲಯನ್ಸ್ ಕ್ಲಬ್ನ ಮಾಜಿ ರಾಜ್ಯಪಾಲ ಲಯನ್ ಕೆ ದೇವೇಗೌಡ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು. ಡಿಸೆಂಬರ್ 26, 27ರಂದು ಪ್ರತಿದಿನ ಸಂಜೆ 5:45ರಿಂದ 7:30ರವರೆಗೆ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ನಡೆಯಲಿದೆ. ವಿಶ್ರಾಂತ ಪ್ರಾಚಾರ್ಯ ಡಾ ಮ ರಾಮಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸುವರು. ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಅಧ್ಯಕ್ಷತೆ ವಹಿಸುವರು. ತುಮಕೂರಿನ ಲಕ್ಷ್ಮೀ ದೇವಪ್ರಕಾಶ್ ಮತ್ತು ವಾಗ್ದೇವಿ ಗಮಕ ಕಲಾ ಪ್ರತಿಷ್ಠಾನದಿಂದ ಕಾರ್ಯಕ್ರಮ ನಡೆಯಲಿದೆ. ಡಾ ಶುಭಶ್ರೀ ಪ್ರಸಾದ್ ವ್ಯಾಖ್ಯಾನ ಮಾಡುವರು ಎಂದು ವಿವರಿಸಿದರು. 27 ಕರ್ನಾಟಕ ಸಂಘದಲ್ಲಿ ಗಮಕ ವಾಚನ ನಡೆಯುತ್ತೆ. 28ನೇ ತಾರೀಕು ವಿವೇಕಾನಂದ ರಂಗಮಂದಿರದಲ್ಲಿ PS ಕಾಲೇಜಿನ ಆವರಣದಲ್ಲಿ ವಿನೂತನವಾದ ಕಾರ್ಯಕ್ರಮ ಇದೆ. 2:15 ಗಂಟೆಗೆ ಒಂದು ವಿಚಾರ ಸಂಕಿರಣ ಇದೆ. ಎಸ್.ಡಿ. ಸಿದ್ದರಾಮಯ್ಯನವರು ಮತ್ತು ಚಂದ್ರಶೇಖರ್ ನಂಗ್ಲಿಯವರು ಈ ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆಯನ್ನು ಮಾಡಲಿದ್ದಾರೆ. ವಿಚಾರ ಸಂಕಿರಣ ಆದ ಮೇಲೆ 6 ಗಂಟೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ, ಕುವೆಂಪು ಗೀತೆಗಳನ್ನು ನೃತ್ಯ ರೂಪಕಕ್ಕೆ ಒಳಪಡಿಸಿ ಇಡೀ ಕುವೆಂಪು ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡುವ ರೂಪಕವಾಗಿ ಅದನ್ನು ಸಿದ್ಧಪಡಿಸಿದ್ದಾರೆ. ಡಾಕ್ಟರ್ ಮಾನಸ ಮತ್ತು ಅವರ ತಂಡ ಬೆಂಗಳೂರಿನವರು, ಮೂಲತಃ ಅವರು ಮಂಡ್ಯದವರೇ. ಈ ಕಾರ್ಯಕ್ರಮ ವಿವೇಕಾನಂದ ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಬಹಳ ನಿಗದಿತವಾಗಿ ಪ್ರಾರಂಭಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಮುನ್ನ ಯಾವುದೇ ಸಭಾ ಕಾರ್ಯಕ್ರಮ ಇರೋದಿಲ್ಲ. ಅರ್ಧ ಗಂಟೆ ಲೇಟಾಗಿ ಹೋದರೆ ಸಭಾ ಕಾರ್ಯಕ್ರಮ ಮುಗಿಯುತ್ತೆ ಎನ್ನುವಂಥ ಇಂಗಿತಗಳೇನೂ ಇರೋದಿಲ್ಲ. ನೇರವಾಗಿ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮದ ನಂತರದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬರ್ತಾರೆ.
ಲಯನ್ ದೇವೇಗೌಡರು ಬರ್ತಾರೆ. ಕಾರ್ಯಕ್ರಮದ ನಂತರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸಭಾ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮವನ್ನು ಕುರಿತೇ ಎಲ್ಲರೂ ಮಾತನಾಡಲಿ ಅನ್ನುವ ಆಶಯದಿಂದ ಈ ರೀತಿ ಅದನ್ನು ಯೋಚಿಸಿದ್ದೇವೆ. ಕುವೆಂಪು ನಮ್ಮ ನೆಲದಲ್ಲಿ ಬಹಳ ಪ್ರಭಾವ ಬೀರಿರುವ ಒಬ್ಬ ದಾರ್ಶನಿಕ ಕವಿ. ಮೈಸೂರು, ಮಂಡ್ಯ ಯಾವುದೇ ಜಿಲ್ಲೆಗಳನ್ನು ತೆಗೆದುಕೊಂಡ್ರೂ ಮಂಡ್ಯ ಜಿಲ್ಲೆಯಲ್ಲಿ ಕುವೆಂಪುವನ್ನು ಆರಾಧಿಸುವಷ್ಟು, ಓದ್ಕೊಂಡಿರುವಷ್ಟು ಆರಾಧನೆಯ ಜೊತೆಗೆ ಬಹುಶಃ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಅಂತ ಬಹಳ ಹೆಗ್ಗಳಿಕೆಯಿಂದ ನಾವು ಹೇಳ್ಕೋಬೋದು. ಇದರಲ್ಲಿ ಈ ನಮ್ಮ ಆಶಯವೂ ಕೂಡ ಅದೇನೆ. ಕರ್ನಾಟಕ ಸಂಘ ನಿಮಿತ್ತ ಮಾತ್ರವಾಗಿ ಉಳಿದ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳು ಒಟ್ಟಾಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಕೂಡ ಅದೇನೇ ಆಗಿರ್ತಕ್ಕಂಥದ್ದು. ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಕ್ಕೂಟ ಆಗದೆ ಹೋದರೆ ಬಹುಶಃ ನಮ್ಮ ಆಶಯಗಳು, ಸಾಂಸ್ಕೃತಿಕವಾಗಿ ನಮ್ಮ ಆಶಯಗಳು ಮಂಡ್ಯ ಜಿಲ್ಲೆಯಲ್ಲಿ ಕೈಗೂಡೋದು ಭಾಳ ಕಷ್ಟ ಅನ್ನೋದನ್ನು ಮೊದಲಿಂದ ಅಂದ್ಕೊಂಡು ಬರ್ತಾಯಿದ್ದೀನಿ. ಮೊದಲಿಗೆ ನಮ್ಮ ಶಂಕರಗೌಡರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿರ್ತಕ್ಕಂಥದ್ದು. ನಮ್ಮ ಆರ್ ಲೋಕೇಶ್ ಪಟೇಲ್ ಚಾರಿಟಬಲ್ ಟ್ರಸ್ಟು, ಅನ್ಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟು, ಚಿತ್ರಕೂಟ ಸಾಂಸ್ಕೃತಿಕ ಸಂಸ್ಥೆ, ಪರಿಚಯ ಪ್ರಕಾಶನ, ಸದ್ವಿದ್ಯಾ ಶಿಕ್ಷಣ ಟ್ರಸ್ಟು, ಕನ್ನಿಕಾ ಶಿಲ್ಪ ನವೋದಯ ಶಿಕ್ಷಣ ಸಂಸ್ಥೆ, ಡ್ಯಾಫಡಿಲ್ ಶಿಕ್ಷಣ ಸಂಸ್ಥೆ, ನೆಲದನಿ ಬಳಗ, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಟ್ಟಾಗಿದ್ದಾವೆ. ಅಂದರೆ ಕುವೆಂಪು ಅವರನ್ನು ಒಟ್ಟಿಗೆ ಎಲ್ಲ ಕುರಿತು ಅಥವಾ ಒಟ್ಟಿಗೆ ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಅದು ಈ ಸಾರಿ ಈಡೇರಿದೆ. ಎಲ್ಲ ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ವಿನಯ್ ಕುಮಾರ್, ಕರ್ನಾಟಕ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗರೇವಕ್ಕ, ಸುಜಾತಾ ಕೃಷ್ಣ, ಶಿವಕುಮಾರ್ ಆರಾಧ್ಯ, ಅರವಿಂದ ಪ್ರಭು, ಜಯರಾಮ್ ಇದ್ದರು. ಭಾರತಿ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಮಧು ಮಾದೇಗೌಡ ಅಭಿಮಾನಿಗಳ ಬಳಗದ ಸಂಯುಕ್ತಾಶ್ರಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರ ಅಭಿನಂದನಾ ಸಮಾರಂಭವನ್ನು ಡಿಸೆಂಬರ್ 29ರಂದು ಮಧ್ಯಾಹ್ನ 2:30ಕ್ಕೆ ಮದ್ದೂರು ತಾಲೂಕಿನ ಭಾರತಿ ನಗರದ ಭಾರತಿ ಎಜುಕೇಷನ್ ಟ್ರಸ್ಟ್ ಆವರಣದ ಕುವೆಂಪು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಹಾಗೂ ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ಬಸವರಾಜೇಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಸ್ಬಿ ಶಂಕರೇಗೌಡ ಅಭಿನಂದನಾ ನುಡಿಯುವರು. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅಭಿನಂದನೆ ಸ್ವೀಕರಿಸುವರು. ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ನಂಜೇಗೌಡ ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ಮಧು ಮಾದೇಗೌಡರು 61 ವರ್ಷ ತುಂಬುತ್ತಾ ಇದೆ. ಬಹುಶಃ ಡಾಕ್ಟರ್ ಪೂಜ್ಯ ಮಾದೇಗೌಡರು ಮಾಡಿರ್ತಕ್ಕಂಥ ಸೇವೆ ತಮಗೆಲ್ರಿಗೂ ಗೊತ್ತಿದೆ. ಅದನ್ನು ಸಂಕ್ಷಿಪ್ತವಾಗಿ ನಾವೆಲ್ಲ ಹೇಳಿದ್ದೀವಿ. ಜೊತೆಗೆ ಅವರು ಬಿಟ್ಟೋಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋಗ್ತಕ್ಕಂಥ ಒಂದು ಶಕ್ತಿ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ 61ನೇ ವರ್ಷದ ಹುಟ್ಟುಹಬ್ಬವನ್ನು ಈ 29ಕ್ಕೆ, ಅವ್ರು 24ಕ್ಕೆ ಅವರು ಹುಟ್ಟಿದಬ್ಬ 61 ಆದರೂ ಕೂಡ ಕಾರಣಾಂತರ ಒಂದು 2-3 ದಿವಸಗಳ ಇದಾಗಿ ಸ್ವಾಮೀಜಿಗಳ ನಾವು ಆಹ್ವಾನಿಸಲಿಕ್ಕೆ ಅವ್ರಿಗೆ ಕಾಲಾವಕಾಶ ಸಿಕ್ಕದೇ ಇರೋದ್ರಿಂದ 29ಕ್ಕೆ ನಾವು KM ದೊಡ್ಡಿಯ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಸಮಾರಂಭ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ತಾವು ನಮ್ಮ ಸಾರ್ವಜನಿಕ ಬಂಧುಗಳು ಅವತ್ತು ಆಗಮಿಸಿ ಬರುವ ರೀತಿಯಲ್ಲಿ ಮಧು ಮಾದೇಗೌಡರ ಅಭಿಮಾನಿಗಳು ಎಲ್ಲರೂ ಕೂಡ ಬರುವ ಹಾಗೆ, ಮಾದೇಗೌಡರ ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗಾಗಿ ಎಲ್ಲರೂ ಬರುವ ರೀತಿಯಲ್ಲಿ ತಾವೊಂದು ಪ್ರಚಾರನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಧು ಮಾದೇಗೌಡರ ಹುಟ್ಟುಹಬ್ಬನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಈ ಸಂದರ್ಭದಲ್ಲಿ ಮಧು ಮಾದೇಗೌಡರು ಎಲ್ಲ ನನಗೆ ಅದ್ಧೂರಿಯಾಗಿ ಏನು ಬೇಡ, ಸಿಂಪಲ್ಲಾಗೆ ಮಾಡಿ ಅಂತೇಳಿ ನಮಗೆ ಅವರ ಒತ್ತಡದಿಂದಾಗಿ ಸಿಂಪಲ್ ಮಾಡಿಕೊಟ್ವಿ. ಆಮೇಲೆ 29ನೇ ತಾರೀಕು ನಾವು ಯಾಕೆ ನಿಗದಿ ಮಾಡಿದ್ವಿ ಅಂತಂದರೆ, ಸ್ವಾಮೀಜಿಯವರು ಯಾವತ್ತು ಬೇಕಾದ್ರೂ ಬರ್ತಾಯಿದ್ರು. ನಾವು ಅವತ್ತು ಆ ದಿನ ಕುವೆಂಪು ಅವರ ದಿನಾಚರಣೆ, ನಾವು ಹೊರಗಡೆ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದಾಗ ಮಧು ಮಾದೇಗೌಡರು ಇದ್ದವರು ಆ ದಿನ ಕುವೆಂಪು ದಿನಾಚರಣೆ ಇದೆ, ಕುವೆಂಪು ಸಭಾಂಗಣದಲ್ಲೇ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಮತ್ತು ಅವ್ರದ್ದು ಏನಾದ್ರು ಹಿತ ನುಡಿ ಇದ್ದರೆ ಜಾತ್ಯತೀತವಾಗಿ ನಾವು ಅವ್ರದ್ದು ವಿಶ್ವಮಾನವ ತತ್ವ ಏನಿದೆಯೋ
ಅದನ್ನು ಅವತ್ತು ಸಾರೋಣ ಅಂತಲೂ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು 29ನೇ ತಾರೀಕು ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಿಮಗೆಲ್ಲ ತಿಳಿದಿರುವಂಗೆ ಧೀಮಂತ ನಾಯಕ, ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ದಿವಂಗತ ಜಿ ಮಾದೇಗೌಡ, ಪೂಜ್ಯ ಮಾದೇಗೌಡರ ಸುಪುತ್ರರಾದಂಥ ಮಧು ಮಾದೇಗೌಡರಿಗೆ ನಾವು ಶುಭ ಕೋರಲಿಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ತಾವು ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬರೋ ಥರ ನಮ್ಮ ಮಾದೇಗೌಡರ ಅಭಿಮಾನಿ ಬಳಗ ಇರ್ಬೋದು, ಮತ್ತು ನಮ್ಮ ಮಧು ಮಾದೇಗೌಡರ ಅಭಿಮಾನಿ ಬಳಗ ಇರ್ಬೋದು, ಇವರೆಲ್ಲರೂ ಒಟ್ಟಿಗೆ ಸೇರುವ ಒಂದು ಸುಸಂದರ್ಭ ಒದಗಿಸೋಕ್ಕೋಸ್ಕರ ನಾವು ಇದೆಲ್ಲ ಆಯೋಜನೆ ಮಾಡಿದ್ದೇವೆ. ಆ ದಿನ 2:30 ಮತ್ತು ಅವರ ಮಾದೇಗೌಡರ ಸಾಧನೆ, ಮಧು ಮಾದೇಗೌಡರ ಸಾಧನೆ, ಈಗ ಅವರು ಮಾದೇಗೌಡರು ಏನು ಒಂದು ಅಡಿಪಾಯ ಹಾಕಿ ಬಿಟ್ಟು ಹೋಗಿದ್ದರು ಅದನ್ನು ಮುಂದುವರ್ಸೋಕ್ಕೆ ಇವರು ಶಕ್ತರಾಗಿದ್ದಾರೆ. ಅದನ್ನು ಸುಸಜ್ಜಿತವಾಗಿ ಯಾರ ಇದು ಇಲ್ಲದೇ, ಯಾವುದೇ ಫಲಪೇಕ್ಷೆ ಇಲ್ಲದೇ ತಂದೆ ಥರನೇ ಅವರು ಕೂಡ ಸಮಾಜ ಸೇವೆಗೆ ನಿಂತಿರೋದ್ರಿಂದ ಅವರ ಕಾರ್ಯಕ್ರಮನ ನಾವೆಲ್ಲ ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಮಾಡ್ತಾಯಿದ್ದೇವೆ. ತಾವು ದಯಮಾಡಿ ಆ ದಿವಸ ನಿಮ್ಮನ್ನು ಕೂಡ ನಾವು ಸ್ವಾಗತ ಮಾಡ್ತಾಯಿದ್ದೇವೆ. ದಯಮಾಡಿ ಎಲ್ಲರೂ ಬಂದು ಆ ದಿನ ತಾವು ಸಹಕರಿಸಬೇಕು. ಗೋಷ್ಠಿಯಲ್ಲಿ ಅಭಿಮಾನಿ ಬಳಗದ ಯೋಗೇಶ್, ಜಯರಾಮ್, ಪ್ರೊಫೆಸರ್ ರಾಜೇಂದ್ರ, ದೇವೇಗೌಡ ಇದ್ದರು. ಮಂಡ್ಯ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳಿಗೆ ಅನಧಿಕೃತವಾಗಿ ನೇರ ವಿದ್ಯುತ್ ಸಂಪರ್ಕ ಪಡೆದಿದ್ದಕ್ಕೆ ಸೆಸ್ಕಾಂನ ಜಾಗೃತ ದಳದ ಅಧಿಕಾರಿಗಳು ದಾಳಿ ನಡೆಸಿ 386 ಪ್ರಕರಣಗಳನ್ನು ದಾಖಲಿಸಿ ವಿಧಿಸಿರುವ ದಂಡದ ಹಣವನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ವಸೂಲಿ ಮಾಡುವಂತೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ರವರನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಚಾಮರಾಜು ಒತ್ತಾಯಿಸಿದರು. ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಡ್ಯ ಸೆಸ್ಕಾಂ ಜಾಗೃತಾ ದಳದ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳಿಗೆ ನೇರ ವಿದ್ಯುತ್ ಸಂಪರ್ಕ ಪಡೆದಿರುವ ದಾಳಿ ನಡೆಸಿ ಅಂದಾಜು 3,78,85,161 ರೂಪಾಯಿಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ದಂಡವಾಗಿ ವಿಧಿಸಿರುತ್ತಾರೆ. ಅಲ್ಲದೆ ಈಗಾಗಲೇ 3,20,00,000ಕ್ಕೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ. ಸದರಿ ತಂಡದ ಮೊತ್ತವನ್ನು ಸೆಸ್ಕಾಂನ ಅಧಿಕಾರಿಗಳು ಜಾಗೃತ ದಳದ ವರದಿಯನ್ನು ಆಧರಿಸಿ 15ನೇ ಹಣಕಾಸಿನ ಅನುದಾನದಿಂದ ಗ್ರಾಮ ಪಂಚಾಯಿತಿಗಳು ವಿದ್ಯುತ್ ಬಿಲ್ಲಿನಾಗಿ ಪಾವತಿಸಿರುವ ಹಣದಲ್ಲಿ ದಂಡದ ಮೊತ್ತವನ್ನು ಸೇರಿಸಿ ಪಾವತಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಕ್ಕೆ ಸಂಬಂಧಿಸಿದಂತೆ ಸಿಸ್ಕಾಂನ ಜಾಗೃತ ದಳದ ಅಧಿಕಾರಿಗಳು ವಿಧಿಸಿದ್ದ ದಂಡದ ಮೊತ್ತವನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ ರವರಿಂದ ವಸೂಲು ಮಾಡುವಂತೆ ಮಂಡ್ಯ ತಾಲೂಕು ಪಂಚಾಯಿತಿ ಇಒ ರವರು ದಿನಾಂಕ 19/08/2025 ರಲ್ಲಿ ಬೂದನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಚಿಸಿದ್ದಾರೆ. ಆದ್ದರಿಂದ ಸಿಇಒ ರವರು ಮಂಡ್ಯ ತಾಲೂಕು ಪಂಚಾಯಿತಿ ಇಒ ರವರ ಆದೇಶದಂತೆ ಕ್ರಮವಹಿಸಿ ದೊಡ್ಡ ಮೊತ್ತದ ಹಣವನ್ನು ದಂಡವಾಗಿ ಪಾವತಿಸಿರುವ ಮಂಡ್ಯ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ ರವರಿಂದ ವಸೂಲು ಮಾಡಲು ಕ್ರಮವಹಿಸಿ ಗ್ರಾಮ ಪಂಚಾಯಿತಿಗಳಿಗೆ ಆಗಿರುವ ನಷ್ಟವನ್ನು ಭರಿಸಲು ಕೈಗೊಳ್ಳಬೇಕು ಎಂದು ತಮ್ಮ ಮಾಧ್ಯಮಗಳ ಮೂಲಕ ಸಿಇಒ ನಂದಿನಿ ಮೇಡಂ ಅವರನ್ನು ಒತ್ತಾಯಿಸುವುದಾಗಿ ಚಾಮರಾಜು ತಿಳಿಸಿದರು. ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ 2021 ಏಪ್ರಿಲ್ ಮಾಹೆಯಿಂದ 2025 ಆಗಸ್ಟ್ ಮಾಹೆಯವರೆಗೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ ಮತ್ತು ಕುಡಿಯೋ ನೀರು ಇದಕ್ಕೆ ಏನು KEBಯಿಂದ ಪರ್ಮಿಷನ್ ಇಲ್ಲದೇ ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದರು. ಅಲ್ಲಿಗೆ ಸೆಸ್ಕಾಂನ ಜಾಗೃತಾ ದಳದ ಅಧಿಕಾರಿಗಳು ಏನು ವಿಜಿಲೆನ್ಸ್ ಅಂತೀವಿ ಆ ಅಧಿಕಾರಿಗಳು ದಾಳಿ ನಡೆಸಿ 386 ಪ್ರಕರಣಗಳನ್ನು ಈ ಅವಧಿಯಲ್ಲಿ ದಾಖಲಿಸಿ ಅಂದಾಜು 3,78,00,000 ರೂಪಾಯಿಯಷ್ಟು ದಂಡ ವಿಧಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಿಗೆ. ಆ ದಂಡ ಹಣವನ್ನು ಈಗಾಗಲೇ 3,20,00,000 ರೂಪಾಯಿ ರಿಕವರಿ ಮಾಡಿದ್ದಾರೆ. ಯಾವ ಥರ ಅಂತ ಅಂದರೆ ಏನು ಗ್ರಾಮ ಪಂಚಾಯಿತಿಗಳಿಗೆ 15ನೇ ಹಣಕಾಸು ಯೋಜನೆಯಲ್ಲಿ ಎಸ್ಕ್ರೋ ಅಮೌಂಟ್ ಅಂತ ಬರುತ್ತೆ, ಏನು ವಿದ್ಯುತ್ ದೀಪಗಳು ಉರಿಸೋದಕ್ಕೆ ಕುಡಿಯೋ ನೀರಿನ ದೀಪ ಏನು ಉರಿಸ್ತಾರೆ ಅದಕ್ಕೆ ಬಿಲ್ ಕಟ್ಟುವಂಥ ಇದರಲ್ಲೇ ಏಕಾಏಕಿ ಅವರು 3,20,00,000 ರೂಪಾಯಿ ಈ ಮೇಲ್ಕಂಡ ಅವಧಿಯಲ್ಲೂ ಏಕಾಏಕಿ ಕಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ಗೆ ಇಒ ಅವರು ಒಂದು ಆದೇಶ ಹಾಕ್ತಾರೆ. ಏನು ಬೂದನೂರು ಗ್ರಾಮ ಪಂಚಾಯಿತಿಲಿ ದಂಡ ಹಾಕಿದ್ದಾರೆ, ಏನು ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ರು, ಆ ಹಣವನ್ನು ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿಯ PDO ಬಿಲ್ ಕಲೆಕ್ಟರ್ ಸೆಕ್ರೆಟ್ರಿಯಿಂದನೇ ವಸೂಲು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಏನು ಈ ಉದ್ದೇಶಕ್ಕೆ ಮಾಡ್ತಾ ಇರೋದು ಅಂದರೆ ಇದು ಎಲ್ಲ ಗ್ರಾಮ ಪಂಚಾಯಿತಿ ಏನು ಮಂಡ್ಯ ಜಿಲ್ಲೆಯಲ್ಲಿ 386 ಪ್ರಕರಣಗಳಾಗಿ 3,78,00,000 ರೂಪಾಯಿ ಏನು ದಂಡ ವಿಧಿಸಿದ್ದಾರೆ, ಇದನ್ನು ಮಂಡ್ಯ ತಾಲೂಕು ಪಂಚಾಯಿತಿ ಇಒ ಅವರ ಆದೇಶದಂತೆ ಕ್ರಮವಹಿಸಿ ಮಾನ್ಯ CO ಅವರು ನೆನೆ ದೂರು ಕೊಟ್ಟಿದ್ದೀನಿ. ಏನಂತ ಎಲ್ಲ ಗ್ರಾಮ ಪಂಚಾಯಿತಿ ಏನು ಬಿಲ್ ಕಲೆಕ್ಟರ್ ಇದ್ದಾರೆ, PDO ಇದ್ದಾರೆ, ಸೆಕ್ರೆಟ್ರಿಗಳಿದ್ದಾರೆ, ಅವರಿಂದನೇ ಈ ಹಣವನ್ನು
ಬರೆಸಿ ಗ್ರಾಮ ಪಂಚಾಯತಿ ಖಾತೆಗಳಿಗೆ ಜಮಾ ಮಾಡಬೇಕು. ಯಾಕೆ ಅಂದರೆ ಅವ್ರುಗಳು ಸರ್ಕಾರದಿಂದ ನಿಯಮಬದ್ಧವಾಗಿ ಏನು ಮಾಡಿದ್ದಾರೆ ಆ ಥರ ದಾಖಲಾತಿಗಳನ್ನು ಕೊಟ್ಟು ಪರ್ಮಿಷನ್ ತೊಗೊಂಡು ಮೀಟ್ರ್ಗಳು ಹಾಕ್ಸ್ಬೇಕಾಗಿತ್ತು. ಅದು ಅವ್ರುಗಳದ್ದು ತಪ್ಪಿದೆ. ಈ ಮುಖಾಂತರ ಅವರು ಸಿ ಒ ಅವರು ಏನು ನಾವು ದೂರ ಅರ್ಜಿ ಕೊಟ್ಟಿದ್ದೀವಿ ಅದು ಗ್ರಾಮ ಪಂಚಾಯತಿಗಳಿಗಾಗಿರೋ ನಷ್ಟವನ್ನು ಭರಿಸ್ಬೇಕು ಅಂತ ಅದ್ರ ಮೇಲೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ. ಯಾವ ಕಾರಣಕ್ಕೆ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ ಅಂದರೆ 24-25ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ನರೇಗಾ ಯೋಜನೆಯಲ್ಲಿ ನಡೆದಿದೆ ಅದರಲ್ಲಿ 4,582 ಸಮುದಾಯ ಕಾಮಗಾರಿಗಳು ನಡೆದಿತ್ತು. ಅದರಲ್ಲಿ ಬೆಳಗಿನ ಅವಧಿಯಲ್ಲಿ ಒಟ್ಟಾರೆ 3 ಲಕ್ಷದ ಫೋಟೋ ತೆಗೆದಿರ್ತಾರೆ. ಎರಡನೇ ಟೈಮು 1,37,000 ಫೋಟೋಗಳನ್ನ ತೆಗೆಯೋದೇ ಇಲ್ಲ. ಆದರೂ ಕೂಡ ಅದರಲ್ಲಿ ಬಿಲ್ಗಳಾಗುತ್ತೆ. ಫೋಟೋಗಳು ಎರಡನೇ ಬಾರಿ ತೆಗೆದಿಲ್ಲ ಅಂದರೆ ಬಿಲ್ಗಳಾಗಿರ್ತದೆ. ಇದ್ರ ಬಗ್ಗೆ ತಗೋಬೇಕು ಅಂದ್ಬಿಟ್ಟು ನಾವು ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. KR ತಾಲೂಕಲ್ಲಿ 22,812, ಮದ್ದೂರು ತಾಲೂಕಲ್ಲಿ 28,950, ಮಳವಳ್ಳಿ ತಾಲೂಕಲ್ಲಿ 33,052, ಮಂಡ್ಯ ತಾಲೂಕಿನಲ್ಲಿ 11,306, ನಾಗಮಂಗಲ ತಾಲೂಕಲ್ಲಿ 29,923, ಪಾಂಡವಪುರ ತಾಲೂಕಿನಲ್ಲಿ 6,223 ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 5,453 ಫೋಟೋಗಳನ್ನ ಬೆಳಗ್ಗೆ ಟೈಮ್ ತೆಗೆದಿರ್ತಾರೆ. ಆದರೆ ಸೆಕೆಂಡ್ ಟೈಮ್ ತೆಗೆದೇ ಇರೋದೇ ಇಲ್ಲ. ಇದರಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಅದು ಲಾಸ್ ಆಗಿರ್ತದೆ. ಅಲ್ಲಿ ಹೋಗಿದಾರೋ ಸಂಜೆ ಹೊತ್ತು ಕೆಲಸ ಮಾಡಿದ್ರೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ ಬಗ್ಗೆ ನಾನು ನಾಳೆ 2 ಟೈಮು 24/7 ಒಂದು ಅರ್ಜಿ ಕೊಟ್ಟಿದ್ದೀನಿ ಸಿ ಅವ್ರಿಗೆ. ಅದು ಡಾಕ್ಯುಮೆಂಟ್ ಹಾಕಿ 6ನೇ ತಾರೀಕು 10ನೇ ತಿಂಗಳಲ್ಲಿ ಒಂದು ಬಾರಿ ಕೊಟ್ಟಿದ್ದೀನಿ. ಅವ್ರೇನು ಮಾಡ್ತಾರೆ, ಯಾವುದೇ ಅಧಿಕಾರಿಗೂ ಒಂದು ನೋಟಿಸ್, ಕನಿಷ್ಠ ಒಂದು ನೋಟಿಸ್ ಕೊಡುವಂಥ ಸೌಜನ್ಯ ತೋರಿಸಲ್ಲ. ಅವ್ರೇನು ಹೇಳ್ತಾರೆ, ಸರ್ಕಾರ ಹಿಂಗೆ ನಿಯಮ ಮಾಡಿದ್ದಾರೆ, ಆ ನಿಯಮನ ನೀವು ಪಾಲಿಸ್ಕೊಂಡು ಹೋಗಬೇಕು ಅಂತ ಅಷ್ಟೇ ಆಗ್ತಾರೆ ಹೊರತು ಯಾರಿಂದಲೂ ಕೂಡ ಅವರು ಒಂದು ಎಕ್ಸ್ಪ್ಲನೇಷನ್ ಕೇಳೋದು ಇಲ್ಲ, ಒಂದು ನೋಟಿಸು ಕೊಡೋದಿಲ್ಲ. ಇದಕ್ಕೆ ಸಿ ಅವ್ರಿಗೆ ನಾವು ಅರ್ಜಿ ಕೊಟ್ಟರೆ ಅವ್ರ ಕೆಳಗಿನ ಅಧಿಕಾರಿ ಒಬ್ಬರು ಲಕ್ಷ್ಮಿ ಅಂತಿದ್ದಾರೆ, ಉಪಕಾರ್ಯದರ್ಶಿಯರು, ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ. ಈ ಥರ ನೀವು ಮಾಡ್ಕೊಂಡೋಗಿರೋದಕ್ಕೆ, ನೀವು ದೂರ ಅರ್ಜಿ ಕೊಟ್ಟಿರೋದಕ್ಕೆ ನಾವು ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ ಅಂತ ಹೇಳ್ತೀವಿ. ಸಿ ಅವ್ರ ಗಮನಕ್ಕೆ ತಂದರೆ ಹೌದು ನನಗೆ ಅರ್ಜಿ ಕೊಟ್ಟಿದ್ರು ಕೂಡ ಅವರು ಏನು ಹಿಂಬರ ಕೊಡೋಕ್ಕೆ ಅವ್ರಿಗೆ ಅವಕಾಶ ಇದೆ, ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಿಮ್ಮ ಮುಖಾಂತರ ಏನು ಒತ್ತಾಯ ಮಾಡ್ತಾಯಿದ್ದೀನಿ, ಮೊನ್ನೆ ಸಂಸದರಾದ ಕುಮಾರಸ್ವಾಮಿ ಅವರು, ಉಸ್ತುವಾರಿ ಸಚಿವರ ಚಲುವರಾಯಸ್ವಾಮಿ ಅವ್ರನ್ನ ಏನು ಈ ಸೆಸ್ಕಾಂ ಮುಖಾಂತರ ದಂಡ ಉಸ್ಲಾಗದೆ ಅದನ್ನು ಉಸ್ಲು ಮಾಡಬೇಕು. ಜೊತೆಗೆ ಅಧಿಕಾರಿಗಳು ಯಾವ ಮನದಂಡದ ಆಧಾರದ ಮೇಲೆ ಆ ಗ್ರಾಮ ಪಂಚಾಯಿತಿಗಳಿಗೆ ದಂಡ ವಿಧಿಸಿದ್ದಾರೆ ಅನ್ನೋದು ಮಾಹಿತಿ ತೊಗೋಬೇಕು. ಈ ನರೇಗಾದಲ್ಲಿ ಆಗಿರುವಂಥದ್ದನ್ನ ಏನು ಅಕ್ರಮಗಳಾಗಿದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಏಕೆಂದರೆ ಈಗ ಆಲ್ರೆಡಿ ಹೋದ ವಾರ ಒಂದು ಪೇಪರಲ್ಲಿ ಬಂದಿತ್ತು, ಯಾವುದೋ ಮಂದಗೆರೆ ಗ್ರಾಮ ಪಂಚಾಯತಿ ಅಂತ ಅವರು ಕೊಟ್ಟಿದ್ದಾರೆ, 12 ದೂರ ಅರ್ಜಿ ಕೊಟ್ಟಿದ್ದಾರೆ. ಇದುವರೆಗೂ ಒಬ್ಬ ನರೇಗಾ ಹೊರಗುತ್ತಿಗೆ ನೌಕರರು ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ ಸಿ ಒ ಅಂದ್ಬಿಟ್ಟು ಅವರು ಒಂದು 12 ದೂರು ಕೊಟ್ಟಿರೋವೆಲ್ಲನೂ ಕೊಟ್ಟಿದ್ದಾರೆ, ಇಲ್ಲೇ ಇದೆ ನನ್ನ ಹತ್ರ. ಆ ಕಾರಣ ನಾನು ಈಗ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ, ಸಿ ಒ ಅವರು ಕೂಡಲೇ 2 ವಿಷಯಗಳ ಬಗ್ಗೆನೇ ತುರ್ತಾಗಿ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ ನಿಮ್ಗಳ ಮುಖಾಂತರ. ಗೋಷ್ಠಿಯಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಾಚಾರಿ ಇದ್ದರು. ಪ್ರೊಫೆಸರ್ ಎಚ್.ಎಲ್. ಕೇಶವಮೂರ್ತಿ ಪ್ರತಿಷ್ಠಾನ ವತಿಯಿಂದ 8ನೇ ವರ್ಷದ ಪ್ರೊಫೆಸರ್ ಎಚ್.ಎಲ್.ಕೆ. ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಡಿಸೆಂಬರ್ 27ರಂದು ಬೆಳಿಗ್ಗೆ 10:30ಕ್ಕೆ ನಗರದ ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಚ್.ಎಲ್. ಕೇಶವಮೂರ್ತಿ ಪ್ರಶಸ್ತಿಯನ್ನು ಈ ಬಾರಿ ಮೈಸೂರು ರಂಗಾಯಣ ಕಲಾವಿದೆ ಬಿಎನ್ ಶಶಿಕಲಾ ಅವರಿಗೆ ನೀಡಲಾಗುತ್ತಿದೆ. ಖ್ಯಾತ ಚಿಂತಕ ಡಾ ಬಿ ಸುಜಯಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವರು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಪ್ರೊಫೆಸರ್ ಎಚ್.ಎಲ್.ಕೆ. ಪ್ರಶಸ್ತಿ ಕುರಿತು ಕನ್ನಡ ಉಪನ್ಯಾಸಕ ಡಾ ಅನಿತಾ ಮಂಗಲ ಮಾತನಾಡುವರು. ಪ್ರೊಫೆಸರ್ ಎಚ್.ಎಲ್. ಕೇಶವಮೂರ್ತಿ ಪ್ರತಿಷ್ಠಾನದ ಅಧ್ಯಕ್ಷ ಗುರುಪ್ರಸಾದ್ ಕೆರಗೋಡು ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ವೈಚಾರಿಕವಾಗಿ ಸಾಧನೆ ಮಾಡಿದವ್ರಿಗಾಗಿ ಕೊಡ್ತಾ ಇದ್ದೀವಿ. ಈ ವೈಚಾರಿಕತೆ ಅನ್ನೋದು ನಾವು ಬರೀ ಕೇವಲ ವಿಚಾರವಾದಕ್ಕೆ ಮಾತ್ರ ಅದನ್ನು ಸೀಮಿತಗೊಳಿಸ್ತಾನೆ ಅದನ್ನು ಕೃಷಿ, ಕಾರ್ಮಿಕರ ಹೋರಾಟ, ರಾಜಕೀಯ ಮತ್ತು ಸಾಮಾಜಿಕವಾದ ಕಾರ್ಯಕರ್ತರು ಮತ್ತು ಮಹಿಳಾ ಸಬಲೀಕರಣ, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಿದಂಥ ಹೆಚ್ಚು ಪ್ರಚಾರದಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿಗಳನ್ನು ಆದಷ್ಟು ಆಯ್ಕೆ ಮಾಡಿ ಇಷ್ಟು ವರ್ಷ ಕೂಡ ನಾವು ಪ್ರಶಸ್ತಿಗಳನ್ನ ನೀಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಆ ಪ್ರಶಸ್ತಿಯನ್ನು ರಂಗಾಯಣದ ಕಲಾವಿದೆಯಾಗಿ ಕೆಲಸ ಮಾಡ್ತಿರುವಂಥ ಶ್ರೀಮತಿ BN ಶಶಿಕಲಾ ಅವರಿಗೆ ಈ ವರ್ಷದ ಪ್ರೊಫೆಸರ್ ಎಚ್.ಎಲ್.ಕೆ. ವೈಚಾರಿಕ ಪ್ರಶಸ್ತಿ 2025 ಅನ್ನು ನಾವು ನೀಡ್ತಾ ಇದ್ವಿ. ಅದನ್ನು ಆಯ್ಕೆ ಮಂಡಳಿ, ನಮ್ಮ ಪ್ರತಿಷ್ಠಾನದಲ್ಲಿದ್ದಂಥ ಆಯ್ಕೆ ಮಂಡಳಿ ಅವರನ್ನು ಆಯ್ಕೆ ಮಾಡಿದೆ. ನಾವು ಇದುವರೆಗೂ ಕೂಡ ಆದಷ್ಟು ಇದನ್ನು ಎಚ್.ಎಲ್.ಕೆ. ಅವರು ಹೆಚ್ಚು ಮಹಿಳೆಯರ ಸಮಾನತೆ ಮತ್ತು ಇದರ ಬಗ್ಗೆ ಹೆಚ್ಚು ಅವರು ನಂಬಿಕೆಯನ್ನು ಉಳ್ಳವರಾಗಿದ್ದರಿಂದ ಪ್ರತಿ ವರ್ಷದಲ್ಲಿ 1 ವರ್ಷ ಪುರುಷರಿಗೆ ಸಿಕ್ಕರೆ ಆ ಪ್ರಶಸ್ತಿ, ಮುಂದಿನ ವರ್ಷ ಅದನ್ನು ಮಹಿಳೆಯರಿಗೆ ನಾವು ಮೀಸಲಿಟ್ಟಿದ್ದೀವಿ.
ಬಿ ಎನ್ ಶಶಿಕಲಾ ಅವರು ಕಳೆದ 37 ವರ್ಷಗಳಿಂದ ರಂಗಾಯಣದಲ್ಲಿ ಕಲಾವಿದೆಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಹೆಚ್ಚು ಕಸ್ತೂರಿಬಾ ಗಾಂಧಿ ಥರದ ಹೆಚ್ಚು ನಾಟಕಗಳಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಮತ್ತು ಬೇರೆಯವರಿಗೆಲ್ಲ ಹೆಚ್ಚು ಶಿಬಿರಗಳನ್ನ ಮಾಡಿ ಅವರಿಗೆ ತರಬೇತು ಮಾಡುವಂಥ ಸಂಘಟನೆಗಳು ಕೂಡ ಇದ್ದಾರೆ. ಹಾಗಾಗಿ ಅವರನ್ನು ಈ ವರ್ಷ ನಾವು ಪ್ರೊಫೆಸರ್ HLK ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಪ್ರಶಸ್ತಿ ಮೊತ್ತ 10,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತೆ. ಕಾರ್ಯಕ್ರಮವನ್ನು ನಾಳಿದ್ದು ಶನಿವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಗಾಂಧಿ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಕಾರ್ಯಕ್ರಮದ ವಿವರಣೆಗಳನ್ನ ನಮ್ಮ ಟ್ರಸ್ಟ್ ಕಾರ್ಯಕ್ರಮದ ಅವತ್ತು ಬೆಳಗ್ಗೆ 10:30ರಿಂದ 11 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. ಪ್ರಶಸ್ತಿ ಪ್ರದಾನವನ್ನು ಬಿ ಸುಜಯ್ ಕುಮಾರ್ ಅವರು ಶ್ರೀರಂಗಪಟ್ಟಣದ ಚಿಂತಕರು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮತ್ತು ಪ್ರಶಸ್ತಿ ಪುರಸ್ಕೃತ ಕುರಿತು ಡಾಕ್ಟರ್ ಅನಿತಾ ಮಂಗ್ಲಾ ಅವರು ಮಾತಾಡ್ತಾರೆ. ಬಿ ಎನ್ ಶಶಿಕಲಾ ಅವರು ಇರ್ತಾರೆ. ಮತ್ತು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಗುರುಪ್ರಸಾದ್ ಕೆರಗೋಡು ಅವರು ಅವತ್ತು ಕಾರ್ಯಕ್ರಮದಲ್ಲಿರ್ತಾರೆ. ನೀವೆಲ್ಲ ಅವತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಹೆಚ್ಚು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಕೆ ಬೋರಯ್ಯ ಇದ್ದರು.